ಸರ್ ನಮಸ್ಕಾರ. ನೀವು ಈಗ ಸಾಗರದ ಪ್ರಖ್ಯಾತ ಒಂದು ನನಗೆ ಗೊತ್ತಿರೋ ಹಾಗೆ ಸರ್, ಫಸ್ಟ್ ಇಂದನೂ ಒಂದು ಬಸ್ ಏಜೆಂಟ್ ಮುಖಾಂತರ ನೀವು ಸಾಗರಕ್ಕೆ ಬೆಳಕಿಗೆ ಬಂದು ನಾಗರಾಜ್ ಗುಡ್ಡೆಮನ್ ಅಂತ ತುಂಬಾ ಪ್ರಖ್ಯಾತಿ ಆಗಿದ್ದೀರಾ. ಈಗ ನಿಮ್ಮ ನೆಚ್ಚಿನ ಅಂತ ಹೇಳಿದ್ರೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ನಾನು ಮೂಲತಃ ನಮ್ಮ ಅಜ್ಜ ನಮ್ಮ ಅಪ್ಪ ನಾವೆಲ್ಲ ಕಾಂಗ್ರೆಸ್ಸೇ. ಮೂಲತಃ ಕಾಂಗ್ರೆಸ್ ಕಾರ್ಯಕರ್ತ ಕಟ್ಟಾಳು. ಕಾಂಗ್ರೆಸ್ ಅಂದ್ರೆ ಬಿಟ್ರೆ ಬೇರೆ ಇಲ್ಲ. ಅದರಲ್ಲಿ ನಾನು ಈ ಉದ್ಯೋಗಕ್ಕಾಗಿ ಖಾಸಗಿ ಬಸ್ ಏಜೆಂಟ್ ಕೆಲಸ ಮಾಡಿ ಆ ನಂತರ ಮಾಲೀಕನಾಗಿ ಈಗ ಖಾಸಗಿ ಬಸ್ ಏಜೆಂಟ್ ಅಧ್ಯಕ್ಷ ಆಗಿ ಕಾರ್ಯನಿರ್ವಹಿಸಿದ್ರು ಕೂಡ ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತ ನಾನು. ಆ ಸಕ್ರಿಯ ಕಾರ್ಯಕರ್ತರಲ್ಲಿ ನನಗೆ ಡಿ.ಕೆ. ಶಿವಕುಮಾರ್ ಅವರು ಯಾಕೆ ಇಷ್ಟ ಆದ್ರು, ಅವ್ರ ಎರಡೂ ಭುಜದ ಮೇಲೆ ಯಾಕೆ ಟ್ಯಾಟೂ ಹಾಕ್ಸ್ಕೊಂಡೆ ಅಂದ್ರೆ, ಅವರಿಗೆ ಹಂತ ಹಂತವಾಗಿ ಹೈಕಮಾಂಡ್ ಆಗ್ಲಿ ರಾಜ್ಯದ ಮುಖಂಡರಾಗ್ಲಿ ಕೊಟ್ಟಿರ್ತಕ್ಕಂತ ಹುದ್ದೆಯನ್ನ ಅವರು ನಿರ್ವಹಿಸತಕ್ಕಂತ ರೀತಿ, ಆಮೇಲೆ ಅವ ಜವಾಬ್ದಾರಿ, ಅವ್ರಿಗೆ ಪಕ್ಷದ ಮೇಲೆ ಇರೋಂತ ನಿಷ್ಠೆ, ಹೈಕಮಾಂಡ್ ಮೇಲೆ ಇರತಕ್ಕಂತ ನಿಷ್ಠೆಯನ್ನು ನೋಡಿ ನಾನು ಅಭಿಮಾನಿಯಾಗಿ ಅವರಂತೆ ನಾನು ಒಬ್ಬ ಕಾರ್ಯಕರ್ತರಾಗಬೇಕು, ನಾನು ಒಬ್ಬ ಮುಖಂಡ ಆಗ್ಬೇಕು, ನಾನು ಸಾರ್ವಜನಿಕರ ಸೇವೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ತೊಡಗಿಸ್ಕೊಂಡು ಸಾರ್ವಜನಿಕರ ಸೇವೆ ಮಾಡ್ಬೇಕಂತ ಹೇಳಿ ನಾನು ಅವ್ರ ಅಭಿಮಾನಿಯಾಗಿ ಈಗ ಮುಖ್ಯಮಂತ್ರಿಯವರಿಗೂ ಅಲ್ಲಿಗೆ ಬರೋವರೆಗೂ ನಾನು ಖುಷಿ ಪಟ್ಟಿದ್ದೀನಿ. ಮೊದಲಿಗ ನಾನು, ನನ್ನ ಹೆಂಡತಿ, ನನ್ನ ಮಗಳು, ನನ್ನ ಕುಟುಂಬ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಅಂತ ಹೇಳಿ ಪ್ರಥಮವಾಗಿ ಖುಷಿ ಪಟ್ಟರೆ ನಾವು. ಅದರಲ್ಲಿ ನಿನ್ನೆ ನಾನು, ನನ್ನ ಹೆಂಡತಿ ಗಣಪತಿ ದೇವಸ್ಥಾನ, ಮಾರಿಕಂಬ ದೇವಸ್ಥಾನ ಮತ್ತೆ ಸಾಗರದ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಡಿ.ಕೆ. ಶಿವಕುಮಾರ್ ಹೆಸರಲ್ಲಿ 2 ವರ್ಷ, ಇನ್ನು 2 ವರ್ಷ ಸುಗಮವಾಗಿ ಅಧಿಕಾರವನ್ನ ಮಾಡಬೇಕು, 2028ರಲ್ಲೂ ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ ನಾವು ಪೂಜೆ ಮಾಡಿಸ್ಕೊಂಡು ಬಂದಿದೀವಿ ಒಂದು. ಆಮೇಲೆ ಅವರಿಗೆ ಬಿಜೆಪಿಯವರು ಕೇಂದ್ರ ಸರ್ಕಾರ ಒಂದು ಕಂಟಕ ಶಿಕ್ಷಿ ಸುಳ್ಳು ಕೇಸ್ ಹಾಕಿ ಅವ್ರಿಗೆ ಐಟಿ ಕೇಸನ್ನ ಹಾಕಿ ಜೈಲಿಗೆ ಕಳಿಸಿದ್ರು. ಆ ಜೈಲಿಂದ ಬೇಲಾಗಿ ಬೆಂಗಳೂರು ಏರ್ಪೋರ್ಟಿಗೆ ಬಂದಾಗ ನಾನು ಅಲ್ಲಿದ್ದೆ. ಆ ಏರ್ಪೋರ್ಟಿಗೆ ಬಂದಾಗಿಂದ ಅವತ್ತಿನ ಮಾರನೇ ದಿನನೇ ನಾನು 2 ಕೈಗೆ ಟ್ಯಾಟೂ ಹಾಕ್ಸ್ಕೊಂಡಿದ್ದೀನಿ ಬೆಂಗಳೂರಲ್ಲಿ. 2 ಸೇರಿ 8 ತಾಸು ಆಯ್ತು. ಆತರ ಆ ಅಭಿಮಾನಕ್ಕೆ 2023ರಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಸಾಹೇಬ್ರು, ಡಿ.ಕೆ. ಶಿವಕುಮಾರೇ ಮುಖ್ಯಮಂತ್ರಿ ಆಗ್ತಾರೆ ಅಂತ ಆಸೆಯಿಂದ ಪಟ್ಟಿದ್ವಿ. ಹೈಕಮಾಂಡ್ ಸಿದ್ದರಾಮಯ್ಯ ಮಾಡ್ತು. ಆ 2023 ಯಾವಾಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ರು ಅವತ್ತಿಂದ ನಾನು ವರದಳ್ಳಿ ಶ್ರೀಧರ ಸ್ವಾಮಿಗಳ ಮಠಕ್ಕೆ ಹೋಗಿ ಪ್ರತಿ ಗುರುವಾರ ಹೋಗಿ ಅವ್ರ ಹೆಸರಲ್ಲಿ ನಮಸ್ಕಾರ ಮಾಡಿ ಸ್ಮರಣೆ ಮಾಡಿ ಅವ್ರಿಗೆ ಈ 2023ರಿಂದ 28ರೊಳಗೆ ಮುಖ್ಯಮಂತ್ರಿ ಆಗ್ಬೇಕಂತೇಳಿ ಆಸೆ ಪಟ್ಟು ಪೂಜೆ ಮಾಡಿಸ್ಕೊಂಡು ಬಂದಿನಿ. ಆ ಗುರುಗಳ ಆಶೀರ್ವಾದದಿಂದ ಅವರು ಇವತ್ತಿನ ದಿನ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡ್ತಾ ಇದ್ದಾರೆ. ನಂದು 3 ಬೇಡಿಕೆ ಇದೆ ಅವರಲ್ಲಿ. ಡಿ.ಕೆ. ಶಿವಕುಮಾರ್ ನಮ್ಮ ಮುಖ್ಯಮಂತ್ರಿ ಆಗ್ತಾ ಇರೋದ್ರಿಂದ ಅವರಲ್ಲಿ ನನ್ನ ಪ್ರಮುಖವಾಗಿ 3 ಬೇಡಿಕೆ. ನಾನು ನನ್ನ ಕುಟುಂಬ ಸಮೇತ ಅವರನ್ನ ಭೇಟಿ ಆಗ್ಬೇಕು. 2ನೇದು ಅವರು ನಮ್ಮನೆಗೆ ಬರ್ಬೇಕು, ಸಾಗರಕ್ಕೆ ನಮ್ಮನೆಗೆ ಬರ್ಬೇಕು. 3ನೇದು ಅವರ ಕುಟುಂಬ ಸಮೇತರಾಗಿ ವರದಹಳ್ಳಿ ಶ್ರೀಧರ ಸ್ವಾಮಿಗಳ ಪಾದ ಪೂಜೆ ಮಾಡ್ಕೊಡ್ಬೇಕು. ಇವೇ 3 ಬೇಡಿಕೆ. ಅದರಲ್ಲಿ 2ರಲ್ಲಿ ಈಗ ಮುಂದೆ ವಿಸ್ತರಣೆ ಮಾಡುವ ಸಂದರ್ಭದಲ್ಲಿ ನಮ್ಮ ಸಾಗರದ ಜನಪ್ರಿಯ ಶಾಸಕರಿಗೆ 3 ಬಾರಿ ಗೆದ್ದಿದ್ದಾರೆ, ಜನರ ಜೊತೆಗಿದ್ದಾರೆ, ಪಕ್ಷಾತೀತವಾಗಿ ಬೆಂಬಲಿಸ್ತಾ ಇದ್ದಾರೆ. ಅವರನ್ನ 1 ಬಾರಿ ಸಚಿವರಾಗಿ ಮಾಡ್ಬೇಕಂತೇಳಿ ಅವರ ಡಿ.ಕೆ. ಶಿವಕುಮಾರ್ ಮತ್ತು ಈಗ ಅಧ್ಯಕ್ಷ ಆಗಿರ್ತಕ್ಕಂಥ ಬಿ.ಕೆ. ಹರಿಪ್ರಸಾದ್ ಅವಕಾಶ ಮಾಡ್ಕೊಡ್ಬೇಕಂತೇಳಿ ಅವರಲ್ಲಿ ನಮ್ರತೆಯಿಂದ ಪ್ರಾರ್ಥನೆ. ಸರ್, ಈಗ ಡಿ.ಕೆ. ಶಿವಕುಮಾರ್ ಸರ್ ಎಷ್ಟೋ ವರ್ಷಗಳ ಪ್ರತಿಫಲ, ಒಂದು ಕನಸು ಅಂತ ಇರ್ಬೋದು. ಅವ್ರು ಇವತ್ತು ಮುಖ್ಯಮಂತ್ರಿ ಸ್ಥಾನ ಆಗ್ಬೇಕು ತುಂಬಾ ಹೋರಾಟ ಪಟ್ಟಿದ್ದಾರೆ. ನಾವು ಎಲ್ಲಾ ಕಡೆಗೂ ನೋಡ್ತಾ ಇದೀವಿ. ಅವ್ರು ಹೋರಾಟ ಆಗಿ ಈ ಸರಿನೂ ಸಿಗಲ್ಲ ಅಂತ ಒಂದ್ ಸ್ವಲ್ಪ ಡೌಟ್ಗಳು ಕ್ಲಿಯರ್ ಆಗ್ತಿತ್ತು. ಆದ್ರೆ ಈ ಸರಿ ಹೈಕಮಾಂಡ್ ಅವರಿಗೆ ಮಣಿದು ತುಂಬಾ ಖುಷಿಯಾಗಿ ಒಂದು ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸ್ಥಾನನ. ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ನೀವು ಹೇಳಿದ ಒಳ್ಳೆ ಕ್ವಶನ್. ಅವರು ವಿದ್ಯಾರ್ಥಿ ದಶೆಯಿಂದ ಪಕ್ಷಕ್ಕಾಗಿ ದುಡಿದು ತಾಳ್ಮೆಯಿಂದ ಇದ್ದಿದ್ದಕ್ಕೆ ಅವರ ಕೆಲಸ ನಿಷ್ಠೆ ನೋಡಿ ಹೈಕಮಾಂಡ್ ಅವರು ಈಗ ಮುಖ್ಯಮಂತ್ರಿ ಮಾಡ್ತಾ ಇದ್ದಾರೆ. ಅದೇ ರೀತಿ ಎಲ್ಲಾ ಕಾರ್ಯಕರ್ತರು ಕೂಡ ನಿಷ್ಠೆಯಿಂದ ಪಕ್ಷದ ಮೇಲೆ ಅಭಿಮಾನ ಇಟ್ಕೊಂಡು ಕೆಲಸ ಮಾಡಿದ್ರೆ ಪಕ್ಷ ಯಾವತ್ತೂ ಕೈ ಬಿಡಲ್ಲ ಅನ್ನೋದಕ್ಕೆ ಡಿ.ಕೆ. ಶಿವಕುಮಾರ್ ಸಾರೇ ಪ್ರಮುಖ ಕಾರಣ. ಅದೇ ಪ್ರಕಾರ ಹೈಕಮಾಂಡ್ ಕೂಡ ಅವರಿಗೆ ಕೊಟ್ಟಿದೆ. 2028ರಲ್ಲೂ ಕೂಡ ಬಿ.ಕೆ. ಹರಿಪ್ರಸಾದ್ ಮತ್ತು ಡಿ.ಕೆ. ಶಿವಕುಮಾರ್ ಜೋಡಿ ತಿಂತಾರೆ ಕೆಲಸ ಮಾಡಿದ್ರೆ 28ರಲ್ಲೂ ಕೂಡ ಅವರು ಮತ್ತೆ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಇದ್ರಾಗೆ ಎಲ್ಲಾ ಕಾರ್ಯಕರ್ತರು ಕೈ ಜೋಡಿಸೋಣ. ಇನ್ನೂ ಹೆಚ್ಚಿನಲ್ಲಿ ಯಾವ್ಯಾವ ಬೇರೆ ಬೇರೆ ಪಕ್ಷದಲ್ಲಿ ಕೋಪ ಸ್ವಲ್ಪ ಇಟ್ಕೊಂಡು ಹೋಗಿದ್ದೀರಿ, ಎಲ್ಲರೂ ಕೂಡ ಈ ಡಿ.ಕೆ. ಶಿವಕುಮಾರ್, ಬಿ.ಕೆ.
ಪರಿಷತ್ ಜೊತೆಗೆ ಕೈ ಜೋಡಿಸೋಣ, ಮತ್ತೆ 28ಕ್ಕೆ ಸರ್ಕಾರ ತರೋಣ ಅಂತ ಎಲ್ಲರ ಹತ್ರ ಮನವಿ ಮಾಡ್ತಾ ಇದ್ವಿ. ಈ ವರ್ಷ ಏನು ಹಿಂದಿನ ಸರಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸ್ವಲ್ಪ ಅನಿವಾರ್ಯಗಳು ಪ್ರಾಬ್ಲಮ್ಗಳು ಸ್ವಲ್ಪ ಏರಿಳಿಕೆ ಆಯ್ತು. ಈಗ ಡಿ ಕೆ ಶಿವಕುಮಾರ್ ನಿಮ್ಮವರೇ ಬಂದಿದ್ದಾರೆ. ಆ ಸರ್ಕಾರಕ್ಕಿಂತ ಈ ಸಲ ಬದಲಾವಣೆ ಏನಾದ್ರು ಚೇಂಜಸ್ ಇದೆಯಾ ಸರ್? ಬದಲಾವಣೆ ಮಾಡ್ತಾರೆ. ಅವರ ಚಿಂತನೆಗೂ ಇವ್ರ ಚಿಂತನೆಗೂ ಭಾರಿ ವ್ಯತ್ಯಾಸ ಇದೆ. ಇವರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ರು ಕೂಡ ಮಹಾನ್ ದೈವ ಭಕ್ತರು, ಹಿಂದೂಗಳಿಗೋಸ್ಕರನೇ ಅವರ ಪೂಜೆ ಪುನಸ್ಕಾರ ಎಲ್ಲದೂ ಮಾಡೋ ನಂಬ್ಕ ಬಂದಂತವ್ರು. ಹಿಂದಿದ್ದ ನಮ್ಮ ಸಿದ್ದರಾಮಯ್ಯ ಕೂಡ ಜಾತ್ಯತೀತವಾದಿ, ಮತ್ತೆ ಅವರು ಈ ದೇವ್ರ ಬಗ್ಗೆ ಅಷ್ಟು ನಂಬಿಕೆ ಇರ್ಲಿಲ್ಲ. ಆದ್ರೆ ಇವ್ರು ಹಂಗಲ್ಲ, ಇವರು ದೈವ ಭಕ್ತರು ಹೌದು, ಎಲ್ಲಾ ಹಿಂದೂಗಳ ಭಕ್ತರು ಹೌದು, ಎಲ್ಲಾ ಜಾತ್ಯತೀತವಾಗಿ ತಗೊಂಡೋಗ್ತಾರೆ. ಹೊಸ ಸರ್ಕಾರದಲ್ಲಿ ಹೊಸ ಯೋಜನೆಗಳನ್ನ ತಂದು ಹೊಸ ರೀತಿಯಲ್ಲಿ ಸರ್ಕಾರ ನಡೆಸ್ಕೊಳ್ತಾ ಹೋಗ್ತಾರಂತ ನಂಗೆ ಆಶೆ ಭಾವನೆ ಇದೆ. ಒಟ್ಟಿನಲ್ಲಿ ಕರ್ನಾಟಕ ಜನತೆಯ ನೆಚ್ಚಿನ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳ್ಬೋದಾ? ನೆಚ್ಚಿನ ಮುಖ್ಯಮಂತ್ರಿ ಆಗೋದ್ರ ಜೊತೆಲಿ ಮತ್ತೆ 28ಕ್ಕೆ ಸರ್ಕಾರ ಅವ್ರದೇ ಬರುತ್ತೆ. ಅದೇ ಆಡಳಿತದ ಒಂದು ಗುರಿ.